ಹಾಯ್ ಆಲ್, ವೆಲ್ಕಮ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬಂದು ಬುಧವಾರ ಬೆಳಗ್ಗೆ ಬೇಗ ಎದ್ದು ಹೊರಗಡೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅದಾದಮೇಲೆ ನಾನು ಕೂಡ ಸ್ವಲ್ಪ ಫ್ರೆಶ್ ಅಪ್ ಆಗಿ ಬಂದು ಬಾಗಿಲಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ರಂಗೋಲಿ ಎಲ್ಲ ಹಾಕಿ ಕ್ಲೀನ್ ಮಾಡಿಕೊಂಡೆ. ಹೊರಗಡೆನೂ ಸ್ವಲ್ಪ ಚಿಕ್ಕದಾಗಿ ರಂಗೋಲಿ ಹಾಕಿಬಿಟ್ಟು ಕಿಚನಲ್ಲಿ ಏನು ಕ್ಲೀನ್ ಮಾಡೋದು ಪಾತ್ರೆ ಎಲ್ಲ ಏನಿರಲಿಲ್ಲ, ನೈಟೇ ಎಲ್ಲ ತೊಳ್ಕೊಂಡಿದ್ದೆ. ನೈಟೇ ಸ್ವಲ್ಪ ಪಾತ್ರೆ ಕ್ಲೀನ್ ಮಾಡಿಕೊಂಡ್ರೆ ಬೆಳಗ್ಗೆ ಸ್ವಲ್ಪ ಕೆಲಸ ಕಡಿಮೆ ಇರುತ್ತೆ. ಹಾಗಾಗಿ ಸ್ಟವನ್ನು ಎಲ್ಲ ಕ್ಲೀನ್ ಮಾಡಿದ್ದೆ. ಆದರೂ ಬೆಳಗ್ಗೆನೂ ಒಂದು ಸರಿ ಕ್ಲೀನ್ ಮಾಡಿಕೊಂಡು ಹಾಲು ಕಾಯಿಸ್ಕೊಟ್ಟೆ ಮಕ್ಕಳಿಗೆ. ಹಾಲು ಕೊಟ್ಬಿಟ್ಟು ನಾನು ಸ್ವಲ್ಪ ಕಾಫಿ ಮಾಡಿಕೊಂಡು ಕುಡಿದೆ. ತಿಂಡಿ ಬಂದುಬಿಟ್ಟು ಇವತ್ತು ಎಗ್ ಬಿರಿಯಾನಿ ಮಾಡೋಣ ಅಂತ ತರಕಾರಿ ಎಲ್ಲ ಕಟ್ ಮಾಡಿಕೊಂಡೆ. ಎಗ್ ಬಿರಿಯಾನಿ ರೆಸಿಪಿ ಬಂದುಬಿಟ್ಟು ಒಂದು ಜಾರ್ ತೊಗೊಂಡು ಜಾರ್ಗೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, 1 ಹಿಡಿ ಆಗೋವಷ್ಟು ಕೊತ್ತಂಬರಿ ಸೊಪ್ಪು, 4 ಹಸಿಮೆಣ್ಸಿನ್ಕಾಯಿ, 1 ಟೇಬಲ್ ಸ್ಪೂನ್ ಆಗೋವಷ್ಟು ಧನಿಯಾ ಪೌಡರ್ನು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡಿ ಎತ್ತಿಟ್ಕೋಬೇಕು. ಅದಾದಮೇಲೆ ಒಂದು ಕಡೆ ಮೊಟ್ಟೆನೂ ಬೇಯೋಕೆ ಇಟ್ಟಿದ್ದೆ. ಒಂದು ಸ್ವಲ್ಪ ಈರುಳ್ಳಿ ಸಿಪ್ಪೆ ಹಾಕಿ ಮೊಟ್ಟೆ ಬೇಯಿಸಿದ್ರೆ ಒಡೆಯಲ್ಲ. ಹಾಗಾಗಿ ಅದಾದಮೇಲೆ ಒಂದು ಕುಕ್ಕರ್ಗೆ ಆಯಿಲ್ ಹಾಕ್ಬಿಟ್ಟು ಸ್ಟವ್ ಮೇಲೆ ಇಟ್ಟು ಅದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನ, ಖಾರದ ಪುಡಿ ಹಾಕಿ ಮೊಟ್ಟೆ ಸ್ವಲ್ಪ ಫ್ರೈ ಮಾಡಿ ಎತ್ತಿಟ್ಕೊಂಡು ಅದಾದಮೇಲೆ ಹೋಲ್ ಸ್ಪೈಸಸ್ ಹಾಕಿ 1-2 ಈರುಳ್ಳಿ ಸ್ಲೈಸಾಗಿ ಕಟ್ ಮಾಡಿಕೊಂಡು ಹಾಕ್ಕೋಬೇಕು. ಅದಾದಮೇಲೆ ಟೊಮೊಟೊ ಅದು ಸ್ವಲ್ಪ ಫ್ರೈ ಆದಮೇಲೆ ಆವಾಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಅದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ 1 ಸ್ಪೂನ್ ಆಗೋವಷ್ಟು ಖಾರದ ಪುಡಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಗರಂ ಮಸಾಲ, ಇಷ್ಟು ಮಾತ್ರ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಅಕ್ಕಿ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿ ನೀರು ಹಾಕ್ಬಿಟ್ಟು ಸ್ವಲ್ಪ ಕುದ್ಮೇಲೆ ಉಪ್ಪು ಎಲ್ಲ ಹಾಕಿ ಕುದೀತಿರ್ಬೇಕಾದ್ರೆ ಮೊಟ್ಟೆ ಹಾಕ್ಕೋಬೇಕು. ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮೊಟ್ಟೆನೂ ಹಾಕ್ಕೊಂಡು 2 ವಿಸಲ್ ಹಾಕ್ಸ್ಬಿಟ್ರೆ ಬಿರಿಯಾನಿ ರೆಡಿಯಾಗೋಗುತ್ತೆ. ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಮಗಳಿಗೆ ಹಾಗೆ ಹಾಕ್ಕೊಟ್ಟು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದಾದಮೇಲೆ ನಾವು ದಮ್ ಕಟ್ಕೊಂಡ್ವಿ. ದಮ್ ಮಾಡ್ಕೊಬಿಟ್ಟು ನಾವು ಕೂಡ ತಿಂಡಿ ಮುಗಿಸ್ಕೊಬಿಡೋಣ ಅಂತ ಮಗಳಿಗೆ ಫಸ್ಟ್ ಹಾಕ್ಕೊಟ್ಟೆ. ಅಷ್ಟು ಬೇಗ ಏನು ತಿನ್ನೋದಿಲ್ಲ ಮಗಳು, 8:15ಗೆ ಹೋಗ್ತಾಳೆ. ಹಾಗಾಗಿ ನಾನು ಸ್ವಲ್ಪ ಬಟ್ಟೆ ಎಲ್ಲ ಇತ್ತು, ಹಾಗಾಗಿ ಬಟ್ಟೆನೂ ಹಾಕ್ಕೊಂಡು ವಾಷಿಂಗ್ ಮಿಷನ್ಗೆ. ಅದಾದಮೇಲೆ ಒಂದು 10 ಗಂಟೆ ಹಾಗೆ ನಾನು ಕೂಡ ತಿಂಡಿ ಎಲ್ಲ ಮುಗಿಸ್ಕೊಂಡೆ. ತಿಂಡಿ ಎಲ್ಲ ತಿನ್ಕೊಬಿಟ್ಟು ಅದಾದಮೇಲೆ ನಾನು ಮಗಳಿಗೆ ಸ್ವಲ್ಪ ಹುಷಾರಿರಲಿಲ್ಲ. ನಿನ್ನೆ ರಾತ್ರಿ ಎಲ್ಲ ತುಂಬ ಕೆಮ್ತಾ ಇದ್ಲು, ಫೀವರನ್ನು ಬಂದಿತ್ತು. ಹಾಗಾಗಿ ಸ್ಕೂಲಿಗೆ ಹೋಗಿರಲಿಲ್ಲ, ಸುಮ್ಮನೆ ಮಲಗಿದ್ಲು. ತುಂಬಾ ಅಳ್ತಾ ಇದ್ಲು. ಟ್ಯಾಬ್ಲೆಟ್ ಹಾಕೋಣ ಅಂತ ಹೋದೆ, ಟ್ಯಾಬ್ಲೆಟ್ ನುಂಗಲ್ಲ ಅಂತ ಹಠ ಮಾಡ್ತಾಯಿದ್ಲು. ಈ ಮಕ್ಳಿಗೆ ಹುಷಾರಿಲ್ಲ ಅಂದರೆ ನಮ್ಗೆ ಹುಷಾರಿಲ್ದಂಗೆ ಆಗೋಗುತ್ತೆ. ಅವರಿಗೆ ಅದೇ ಯೋಚನೆ ಆಗುತ್ತೆ. ದಿನ ಪೂರ್ತಿ ಆ್ಯಕ್ಟಿವ್ ಆಗಿರೋಕ್ಕೆ ಆಗೋದಿಲ್ಲ ನಮಗೆ. ಅವ್ರಿಗೆ ಹುಷಾರಿದ್ರೇ ನಾವು ಖುಷಿಯಾಗಿ ಆ್ಯಕ್ಟಿವ್ ಆಗಿರೋಕ್ಕಾಗೋದು. ಸರಿ ಅಂತ ಹೇಳ್ಬಿಟ್ಟು ಅವ್ಳಿಗೂ ಟ್ಯಾಬ್ಲೆಟ್ ಹಾಕ್ಬಿಟ್ಟು ನಾನು ಕಿಚನ್ಗೆ ಬಂದೆ. ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಹಾಯ್ ಗೈಸ್, ಇದು ಬಂದು ಆಫ್ಟರ್ನೂನ್ ಲಂಚ್ಗೆ ಸ್ವಲ್ಪ ಮೆಣಸಿನ ರಸಂ ಮಾಡೋಣ ಅಂತ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ. ಮೆಣಸು ಮತ್ತು ಜೀರಿಗೆ ಹಾಕ್ಬಿಟ್ಟು ರಸಂ ಮಾಡ್ಕೊಡೋಣ. ಮಗಳು ನೈಟ್ ಎಲ್ಲ ತುಂಬಾ ಕೆಮ್ತಾ ಇದ್ಲು, ಸ್ವಲ್ಪ ಲೈಟಾಗಿ ಫೀವರನ್ನು ಬಂದಿತ್ತು. ಹಾಗಾಗಿ ಸ್ವಲ್ಪ ಮೆಣಸು ಜೀರಿಗೆ ಎಲ್ಲ ಹಾಕ್ಬಿಟ್ಟು ರಸಂ ಮಾಡಿಕೊಟ್ರೆ ಸ್ವಲ್ಪ ಕೆಮ್ಮು ಕಡಿಮೆ ಆಗುತ್ತೆ ಅಂತ ಅದ್ರ ಜೊತೆಗೆ ಸ್ವಲ್ಪ ವೈಟ್ ರೈಸ್ ಮಾಡ್ಕೊಳ್ಳೋಣ ಅಂತ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ. ಅಷ್ಟರಲ್ಲಿ ಸ್ವಲ್ಪ ಅವರೆಕಾಯಿನೂ ಸುಲಿದು ತಾಬಂದು ಕೊಟ್ಟರು ಹಸ್ಬೆಂಡು. ಹಾಗಾಗಿ ಸ್ವಲ್ಪ ಅವನು ನೆನೆ ಹಾಕ್ಬಿಟ್ಟು ನಾಳೆ ತಿಂಡಿಗೆ ಅವರೆಕಾಳು ಸಾಂಬಾರನ್ನು ಮತ್ತು ದೋಸೆ ಮಾಡೋಣ ಅಂತ. ಈ 2-3 ಡೇಸ್ಗೆ ಒಂದ್ಸಾದ್ರೂ ಈ ರೆಸಿಪಿ ಮಾಡ್ತಾನೆ ಇರ್ತೀನಿ ನಾನು. ಈ 3 ಮಂತ್ಸ್ ಅಷ್ಟೇ ಅಲ್ವಾ ಹಸಿ ಕಾಳೆಲ್ಲ ಸಿಗೋದು, ಹಾಗಾಗಿ ಅವಾಗವಾಗ ತಿಂತಾನೆ ಇರ್ತೀವಿ. ಮತ್ತು ಬೇಕು ಅಂದ್ರೂ ಈ ಥರ ಕಾಳು, ನಾಟಿ ಕಾಳು ಸಿಗೋದಿಲ್ಲ. ಹಾಗಾಗಿ ನಾನ್ ವೆಜ್ ಎಲ್ಲ ಕಡಿಮೆ ಮಾಡಿಬಿಡ್ತೀವಿ. ಈ ಸೀಸನ್ನಲ್ಲಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಅವರೆಕಾಳು ಸಾಂಬಾರು. ನಿಮಗೆ ಯಾರಿಗೆಲ್ಲ ಅವರೆಕಾಳು ಸಾಂಬಾರು ಇಷ್ಟ ಹೇಳಿ. ಸ್ವಲ್ಪ ನಾನ್ ವೆಜ್ಗೂ ಹಾಕಿ ಮಾಡ್ತಾರೆ ಒಂದು ಕಡೆ, ಚಿಕನ್ಗೂ ಸ್ವಲ್ಪ ಅವರೆಕಾಳು ಎಲ್ಲ ಹಾಕಿ ಮಾಡ್ತಾರೆ. ಆದರೆ ನಾನೇನು ಮಾಡೋದಿಲ್ಲ ಆ ಥರ. ಅಮ್ಮ ಆದರೆ ಸ್ವಲ್ಪ ಅದನ್ನೆಲ್ಲ ಒಣಗಿಸಿ ಫ್ರೈ ಮಾಡಿ ಎತ್ತಿಡೋದು, ಅವಲಕ್ಕಿ ಅಕ್ಕಿ ಅದೆಲ್ಲ ಮಾಡ್ತಾರೆ. ನಾನೇನು ಆ ರೆಸಿಪೀಸ್ ಎಲ್ಲ ಮಾಡಲ್ಲ. ಅವಾಗವಾಗೆ ಫ್ರೆಶ್ ಆಗಿನೇ ಮಾಡ್ಕೊಳ್ತೀನಿ ಸಾಂಬಾರು ಮಾತ್ರನೇ. ಇಲ್ಲಾಂದರೆ ಸ್ವಲ್ಪ ಉಪ್ಪಿಟ್ಟು, ಪಲಾವು ಈ ಥರದಕ್ಕೆ ಯೂಸ್ ಮಾಡ್ತೀವಿ. ಸರಿ, ಇವಾಗ ರಸಂ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ. ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ರೆಸಿಪಿ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿಕೊಂಡೆ. ಸ್ವಲ್ಪ ತಡ ಮಾಡಿದೆ ರೆಸಿಪಿ ಶೇರ್ ಮಾಡ್ಕೊತೀನಿ, ಓಕೆನಾ. ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು 1 ಸ್ಪೂನ್ ಆಗೋವಷ್ಟು ಜೀರಿಗೆ, ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಮೆಣಸು ಹಾಕಿಬಿಟ್ಟು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಅದಾದಮೇಲೆ ಒಂದು ಮಿಕ್ಸಿ ಜಾರ್ಗೆ 1/2 ಟೇಬಲ್ ಸ್ಪೂನ್ ಆಗೋವಷ್ಟು ತೆಂಗಿನಕಾಯಿ ತುರಿ, 1 ಗೆಡ್ಡೆ ಆಗೋವಷ್ಟು ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ನೀರು ಹಾಕ್ಬಿಟ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ಒಂದು ತಪ್ಪಲೆಗೆ ಆಯಿಲ್ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ, ಒಣಮೆಣಸಿನ್ಕಾಯಿ, ಜೀರಿಗೆ ಹಾಕ್ಬಿಟ್ಟು
ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಅದಾದಮೇಲೆ ರುಬ್ಬಿರೋ ಮಸಾಲೆ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು 2 ಟೊಮೊಟೊ ನುಣ್ಣಗೆ ರುಬ್ಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು. ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕುದ್ಮೇಲೆ ಒಂಚೂರು ಹುಣಸೆಹಣ್ಣಿನ ರಸ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಉಪ್ಪು ಹಾಕ್ಬಿಟ್ಟು ಒಂದು 10 ನಿಮಿಷ ಕುದಿಸ್ಬಿಟ್ರೆ ರಸಮ್ ರೆಡಿಯಾಗಿ ಹೋಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಸೇಮ್ ಹೋಟೆಲಲ್ಲೆಲ್ಲ ಕೊಡ್ತಾರಲ್ಲ ಆ ಥರ ರಸಮ್ ಥರನೇ ಇರುತ್ತೆ. ತಿಂದರೆ ಕಾಫ್ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ತುಂಬಾ ಬೇಗ ಕ್ಯೂರ್ ಆಗುತ್ತೆ. ಟೇಸ್ಟ್ ಮಾತ್ರ ಚೆನ್ನಾಗಿತ್ತು. ಇದಾಗಿತ್ತು ಇವತ್ತಿನ ಬ್ಲಾಗ್. ಈ ಬ್ಲಾಗ್ ನಿಮ್ಗೊಂಚೂರಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಜೀವನನ ಖುಷಿಯಾಗಿ ಪ್ರತಿಯೊಂದು ಮೂಮೆಂಟ್ನ ಎಂಜಾಯ್ ಮಾಡಿಕೊಂಡು ಕಳೀರಿ ಅಂತ ಹೇಳ್ತಾ, ಚಿಕ್ಕ ಜೀವನದಲ್ಲಿ ಆದಷ್ಟು ಸಿಹಿ ನೆನಪುಗಳನ್ನ ತುಂಬಿಕೊಳ್ಳಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.